ಮತ್ತೆ ಇನ್ನು ಮುಂದೆ ವಿಧಾನಸಭೆಯಲ್ಲಿ ಕೆಲವೊಂದು ನಿಯಮಾವಳಿಗಳನ್ನು ಸ್ವಲ್ಪ ಸರಿಪಡ್ಕೋಬೇಕಾಗುತ್ತೆ. ವಿಧಾನಸಭೆ ನಡೆಯುವಾಗ ಯಾರೇ ಅಶ್ಲೀಲವಾಗಿ ನಡ್ಕೊಂಡ್ರೆ ಅದಾಗಿ ಈಗ ಒಂದು ಸಾರಿ ವಿಧಾನಸಭೆಯಲ್ಲಿ 100 ಲೋಕಸಭೆಯಲ್ಲಿ 100 ಜನ ಸದಸ್ಯರನ್ನ ಹೊರಗಿಟ್ಟು ಸಭೆ ನಡೆಸಿದ್ರು. ಗಲಾಟೆ ಮಾಡ್ತಾರೆ ಅಂತ. ಯಾರು ಗಲಾಟೆ ಮಾಡ್ತಾರೆ? ವಿರೋಧಿ ಪಕ್ಷ ಇದೆ ಅಂತೇಳಿ ಗಲಾಟೆ ಮಾಡಕ್ಕೆ ಅಂತೇಳಿ ಎಲ್ಲವಕ್ಕೂ ತೊಂದರೆ ಮಾಡೋದ? ಏನು ನರೇಗಾದ ಬಗ್ಗೆ ಸ್ವಲ್ಪ ನಾನು ಹೆಚ್ಚಿಗೆ ಮಾತಾಡ್ತೀನಿ. ನಾನು ಸ್ವಲ್ಪ ಗ್ರಾಮೀಣ ಭಾಷೆನಲ್ಲಿ ಜನಕ್ಕೆ ಇಡಿಸಂಗೆ ಈ ನರೇಗಾದಿಂದ ಏನಾಗಿದೆ ಅಂತ ಈ ರಾಜ್ಯದ ಜನಕ್ಕೆ ನಾನು ಮೆಸೇಜ್ ಕೊಡ್ತೀನಿ ಅಂತೇಳಿ ನನ್ನ ಭಾಷಣದ ಒಗಟನ್ನ ತಿರುವಚ್ಚಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಕುತಂತ್ರ. ನಮ್ಮ ವಿರೋಧಿ ಪಕ್ಷದ ನಾಯಕರು ಅಲ್ಲಿ ಡ್ಯಾನ್ಸ್ ಕುಣಿಸ್ದಂಗೆ ಕುಣಿಸ್ತಾ ಇದ್ರು. ಅವರೇ ಹೇಳ್ತಾ ಇದ್ರು ಅವನ ಮೇಲೆ ಕೂಗಿ ಇವನ ಮೇಲೆ ಕೂಗಿ ಅಂತ. ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿಸ್ಕೊಂಡಿದ್ದೀರಿ. ಹೆಂಗೆ ಕೂಗ್ತಿದ್ರು ಅನ್ನೋದು ನೀವು ಕೇಳಿಸ್ಕೊಂಡಿದ್ದೀರಿ. ಹೋಗಪ್ಪ ಅವನ ಮೇಲೆ ಕೂಗು ಇವನ ಮೇಲೆ ಕೂಗು ಅಂತ ಪ್ರಚೋದನೆ ಮಾಡಿ. ಯಾಕೆ ಇದು ತಪ್ಪಲ್ವಾ? ನನ್ನ ವೈಯಕ್ತಿಕವಾಗಿ ಯಾಕೆ ಕೂಗ್ತಾರೆ? ನಾನೇನಾರ ತಪ್ಪು ಭಾಷಣ ಮಾಡಿದರೆ, ನಾನು ಯಾರನ್ನಾರ ಇದು ಮಾಡಿದರೆ ಕೂಗಿ, ನೀವು ಮಾತಾಡ್ತಾ ಇರೋ ಸರಿಯಿಲ್ಲ ಅಂತ ಹೇಳಿ. ಅದು ಬಿಟ್ಟು ನೀವು ಬಂದು ನನ್ನನ್ನು ಯಾವುದೋ ಈಗ ಕಳ್ಳ ನನ್ನನ್ನು ಅಂತ ಹೇಳಿದ್ಮೇಲೆ ಇವರು ಸಾಬೀತು ಮಾಡಬೇಕಲ್ಲ. ಇವ್ರಿಗೆ ತಾಕತ್ತಿದ್ರೆ ನನ್ನ ಸಾಬೀತು ಮಾಡಬೇಕಲ್ಲ ಸರ್ ಇವರು. ಪ್ರಯೋಗ ಆಯಿತು ಅಂತ ಹೇಳ್ತೀರಾ. ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರ ಭಾಷಣ ಕೊಟ್ಟಿ ಹೊರಗಡೆ ಹಾಕ್ರಿ ಇವನ್ನೆಲ್ಲ ಅಂತ. ಸ್ಪೀಕರ್ ಏನು ನಿರ್ಲಕ್ಷ್ಯ ತೋರಿರಾ ಅಥವಾ ಏನು ಅಂತ? ಈಗ ನಾನು ಸ್ಪೀಕರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಹೇಳಿದ್ರು, ಮುಖ್ಯಮಂತ್ರಿಗಳು ಗಲಾಟೆ ಮಾಡಿ ಅಂತ ಹೇಳಿದ್ರು, ಅದು ಪ್ರಶ್ನೆ ಅಲ್ಲ. ಆ ರೀತಿ ನಡ್ಕೊಂಡ್ರು. ಈ ಸಾರಿ ಈ ಬಿಜೆಪಿ ವಿರೋಧಿ ಪಕ್ಷವಾಗಿ ನಡ್ಕೊಳ್ಳಿಲ್ಲ. ಏನೋ ಒಂಥರ ಯುದ್ಧ ಮಾಡೋರಂಗೆ ನಡ್ಕೊಂಡ್ರು. ಇದಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಚಿಂತನ ಮಂಥನ ಆಗಬೇಕು. ಚಿಂತನ ಮಂಥನಾಗಿ ಆಡಳಿತ ಪಕ್ಷ ಅಂತಕ್ಕಂಥದ್ದನ್ನು ವಿರೋಧಿ ಪಕ್ಷ ಚಾವಟಿ ಮುಖಾಂತರ ಬೀಸಿ ಮಾತಿನ ಚಾವಟಿನಲ್ಲಿ ಹೊಡಿಬೇಕು. ನೀವಿಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವು ನರೇಗಾದಲ್ಲಿ ತಪ್ಪಿದೆ ಅಂತೇಳಿ ನರೇಗಾ ಚರ್ಚೆಗದು ಬೇಡ ಅಂತೇಳಿ ಅದ್ಯಾವುದನ್ನೋ ತಗೊಂಡು ಅದರಲ್ಲಿ ಬದಾರಣಿ ಸತ್ಯಾಗ್ರಹ ಮಾಡಲಿ. ನಮ್ಮದು ಅಭ್ಯಂತರ ಇಲ್ಲ, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ನನ್ನ ವೈಯಕ್ತಿಕ ನಿಂದನೆ ಯಾಕೆ? ನನ್ನ ಬದುಕಿನ ಬಗ್ಗೆ ಯಾಕೆ ಮಾತಾಡ್ತೀರಿ? ನೀವು ಸಾಬೀತು ಮಾಡ್ತೀರ ನನ್ನ ಮೇಲೆ ಮಾತಾಡಿರೋದೇನು ಸಿಕ್ಕುತ್ತೆ? ಅದೇನು ವಿಡಿಯೋದಲ್ಲಿ ಆಗಿದೆ. ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ, ಅಲ್ಲಿ ಮೈಕ್ ಇಲ್ಲದೆ ಇರೋದ್ರಿಂದ ವಾಯ್ಸ್ ಕೇಳ್ತಾ ಇಲ್ಲ. ಇವತ್ತಲ್ಲ ನಾಳೆ ಸಿಗುತ್ತೆ. ಇದಕ್ಕೆ ನಾನು ನ್ಯಾಯ ಕೇಳ್ತೀನಿ ರಾಜ್ಯದ ಜನನ. ಇವತ್ತು ನಿನ್ನೆ ಏನು ಸುರೇಶ್ ಗೌಡರು ಕೂಗಿದ್ ನಂಗೆ ಕಾಣಲಿಲ್ಲ. ಮೊದಲು ಎಲ್ಲ ಮಾತಾಡೋರು ಅಲ್ಲಿ ಸದನದಲ್ಲಿ ಮಾತಾಡುವಾಗ ನಾನು ಎದ್ದೆ ಅಂದ್ರೆ ಅವ್ರು ಎದ್ದೇಳೋರು. 3 ಜನವೇ 4 ಜನವೇ ಇಲ್ಲ. ಅದೊಂದು ವಿಚಾರ. ನನಗೆ ಯಾರೋ ಒಬ್ಬ ಅಲ್ಲಿ ನಮ್ಮಲ್ಲಿ ಒಬ್ರು ಮಾಸ್ಟ್ರು ಅಲ್ಲಿದ್ದಾರೆ ಆ ಕಡೆ ಉತ್ತರ ಭಾರತದಲ್ಲಿ. ಸಾರ್ ಇವರು ನನಗೆ ಹಿಂಗೆ ಮಾತುಕತೆ ಮಾಡುವಾಗ, ಸಾರ್ ಅವರು ಹೆಂಗಸರು ತಹಸೀಲ್ದಾರರು ಸಾರ್, ಅವರು ಇವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಇವರು ಶಾಸಕರಾದರು ಹಂಗೆ ಹಿಂಗೆ ಅಂತ ಹೇಳೋರು. ಇವರು ನನ್ನನ್ನು ಬೈತಾ ಇದ್ರಲ್ಲ, ಅದಕ್ಕೆ ನಾನು ನಿಮ್ಮ ತಹಸೀಲ್ದಾರರಿಂದ ನೀನು MLA ಆಗಿದೆಯಾ ನಿನ್ನ ಹೆಂಡ್ತಿಯಿಂದವ ಅಂತ ಹೇಳಿದೆ. ಹೆಣ್ಣು ಮಕ್ಕಳನ್ನ ಉಪಯೋಗಿಸೋದು ಬೇಡ. ಅದಕ್ಕೆ ನಾನು ಆ ಹೆಣ್ಣು ಮಕ್ಕಳ ಪದ ಬಂದಿದ್ದರಿಂದ ಏನೇ ನಮ್ಮ ಒಂದು ಇದಿದ್ರೂ ಹೆಣ್ಣು ಮಗು ವಿಚಾರದಲ್ಲಿ ನಾನು ಮಾತಾಡಿದ್ದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ. ನಾನು ಹೆಣ್ಣು ಮಗುವಿನ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಕ್ಕೆ ಮಾತ್ರ ವಿಷಾದಿಸ್ತೇನೆ. ಇನ್ಯಾವುದೇ ಕಾರಣದಿಂದ ಬಿಜೆಪಿಯವರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ಬಗ್ಗೆ ನಾನು ಯಾವುದೇ ಕಾರಣದಿಂದ ವಿಚಲಿತನಾಗೋದಿಲ್ಲ. ಅವರಿಗೆ ನೇರವಾದ ಸವಾಲು ಹೇಳ್ತಾ ಇದ್ದೇನೆ. ನೀವೇನು ನನ್ನನ್ನು ಕಳ್ಳ ಅಂತೇಳಿ ನನ್ನನ್ನು ಹೇಳಿದಿರಿ, ನೀವು ಆಡೋ ರೀತಿಗೆ ನೀವು ಕೋತಿಗಳು ನಾಯಿಗಳು ಏನೇನೋ ನನ್ನ ಬಾಯಿ ಬಂದದ್ದು ಬೈದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ನೀವ್ಯಾಕೆ ನನ್ನ ವೈಯಕ್ತಿಕ ಬದುಕಿಗೆ ಬಂದು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಪಳ್ಳ ಅದು ಇದು ಸುಳ್ಳ ಏನೇನು ಹೇಳಬೇಕಾಯಿತು ಅದಕ್ಕೆ ನಾನು ಮಾಡಿದ್ದೀನಿ. ನಾನು ಯಾವುದೇ ನನ್ನ ಜೀವನದಲ್ಲೇ
ನಾನು ಒಬ್ಬರ ಬಗ್ಗೆ ಅಶ್ಲೀಲ ಪದ ಬಳಸ್ತೇನಲ್ಲ. ನನ್ನನ್ನು ಕರ್ನಾಟಕ ರಾಜ್ಯದ ಜನ ಏನು ಅಂತ ತಿಳ್ಕೊಂಡಿದ್ದಾರೆ. ಯಾರು ಏನು ಮಾಡೋಕ್ಕೂ ನಾವು ಆಗೋದಿಲ್ಲ. ನಾನು ಒಬ್ಬನೇ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ಲ. ಅದೆಲ್ಲ ಚರ್ಚೆಗೆ ಬರಲಿ. ಯಾರ್ಯಾರು ಏನೇನು ಪಕ್ಷಾಂತರ ಮಾಡಿದ್ದಾರೆ, ಏನೇನು ಆಗಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ. ಯಾರ್ಯಾರನ್ನ ಎಷ್ಟೆಷ್ಟು ಸಾರಿ ತೆಗೆದುಹಾಕಿದ್ದಾರೆ, ಮತ್ತೆ ಹಂಗೆ ಕರ್ಕೊಂಡು ಚೀಫ್ ಮಿನಿಸ್ಟ್ರು ಮಾಡಿದ್ದಾರೆ. ಇವ್ರ ಪಕ್ಷದಲ್ಲಿ ಏನು ಇಲ್ವಾ? ಬೇಕಾದಷ್ಟು ಘಟನಾವಳಿಗಳಿದ್ದಾವೆ. ಏನೇನೋ ನಮ್ಮ ಬದುಕಿಗೆ ತಕ್ಕಂತೆ ನಾವು ನನ್ನ ಕ್ಷೇತ್ರ ಜನ ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ. ಅದನ್ನು ಆ ಘಟನೆಗಳು ಏನು ನಡೆದಿರುತ್ತೋ ನಾವು ಇದು ಮಾಡೋದಕ್ಕೆ ಅದನ್ನೇನು ಇವ್ರು ದೊಡ್ಡದಾಗಿ ಹೇಳೋದು? ಅದೇನಾರ ಕೂತ್ಕೊಂಡ್ರು ನಾನು ಕೇಳ್ತಿರಲ್ಲ. ಕೂಗದ್ಯಾಕೆ? ನಮ್ಮ ವೈಯಕ್ತಿಕವಾಗಿ ಕೂಗದ್ಯಾಕೆ? ಕೂಗದೇನಾರ ಇದ್ರೆ ಪಕ್ಷಕ್ಕೆ ಕೂಗ್ಲಿ, ಇದಕ್ಕೂಗ್ಲಿ, ಏನಾರ ಕೂಗ್ಕೊಳ್ಳಿ. ನನ್ನ ಹೆಸರಿಡಿದು ಕೂಗದ್ಯಾಕೆ? ನನ್ನ ಹೆಸರಿಡಿದು ಯಾಕೆ ಕೂಗ್ಬೇಕು ಇವರು? ನನ್ನ ಬದುಕಿನ ಬಗ್ಗೆ ಯಾಕೆ ಕೂಗ್ಬೇಕು ಇವರು? ನ್ಯಾಯ ಇದೆಯಾ ಅದರಲ್ಲಿ? ನೀವೇ ಹೇಳಿ ಮಾಧ್ಯಮದವ್ರು ನ್ಯಾಯ ಇದೆ ಅಂತ. ನಾವು ಮಾತಾಡಿದ್ದು ಟಿವಿನಲ್ಲಿ, ಅವರು ಮಾತಾಡಿದ್ದು ಟಿವಿನಲ್ಲಿ ಬಂದಿದ್ರೆ ಗೊತ್ತಾಗೋದು. ಎಲ್ಲ ವಾಯ್ಸ್ ಬಂದಿದ್ರೆ ಗೊತ್ತಾಗೋದು ಜನ ಯಾರಿಗೆ ಉಗೀತಿದ್ರು ಅಂತ. ಏನು ಮಾಡ್ತೀರಿ? ಅವ್ರು ಬರಲ್ಲ ಅಂತಲೇ ಹಂಗೆ ಕುಣಿದು ಕುಪ್ಪಳಿಸಿರು ಅಂತ ಕಾಣುತ್ತೆ. ಕುಣಿದು ಕುಪ್ಪಳಿಸಿ ಇದು ಮಾಡಿರು ಅಂತ ಕಾಣುತ್ತೆ. ಎಲ್ಲರಿಗೂ ಅಡ್ಡಿ ಮಾಡಿರು. ನನಗೆ ವೈಯಕ್ತಿಕವಾಗಿ ನನ್ನ ಯಾಕೆ ಹೆಸರು ತಗೊಂಡಿದ್ರಿಂದ ನಾನು ಕೆಲವು ಮಾತುಗಳನ್ನು ಸ್ವಲ್ಪ ಫೋರ್ಸ್ ಆಗಿ ಮಾತಾಡಿರೋದು ನಿಜ. ಆದರೆ ಏನು ಹೆಣ್ಮಗು ಬಗ್ಗೆ ಮಾತಾಡಿದ್ದೀವಿ, ತಹಸೀಲ್ದಾರ್ ಬಗ್ಗೆ, ಅದನ್ನು ನಾನು ವಿಷಾದಿಸ್ತೇನೆ. ಮತ್ತಿನ್ಯಾವುದನ್ನು ವಿಷಾದಿಸೋದಿಲ್ಲ. ಇದಕ್ಕೆ ಇದೇ ರಾಜಕೀಯ. ನಾನೂ ಇರ್ತೀನಿ ರಾಜಕಾರಣದಲ್ಲಿ. ಅವರು ಯಾವ ಫೈಟಿಗೆ ಬಂದರೂ ನಾನು ಸಿದ್ಧ ಇದ್ದೀನಿ. ನನ್ನನ್ನು ನೇರವಾಗಿ ಸವಾಲಾಗ್ತೇನೆ. ನನ್ನನ್ನು ಕಳ್ಳ ಅಂತ ಹೇಳಿ ಏನು ಬಿಂಬಿಸಿದ್ರಿ ವಿಧಾನಸೌಧದಲ್ಲಿ, ಇದಕ್ಕೆ ಬಿಜೆಪಿಯವರು, ಅವ್ರ ಪಕ್ಷದ ಸದಸ್ಯರು ಯಾರು ಕೂಗಿಸಿದ್ದಾರೆ ಅವರಷ್ಟು ಜನ ಇದಕ್ಕೆ ನನಗೆ ನ್ಯಾಯ ಕೊಡಬೇಕು. ಏನಾದರೂ ನೀವು ಕೊಡದೆ ಹೋದರೆ ಅದ್ರ ಪ್ರತಿಫಲನ ಮುಂದೆ ನಾನು ಬೀದಿಲಿ ನಿಮ್ಮ ಮಾನ ಮರ್ಯಾದೆನ ಹರಾಜು ಹಾಕಬೇಕಾಗುತ್ತೆ. ಬೀದಿಲಿ ಈ ರೀತಿ ಬಿಜೆಪಿಯವರು ನಡ್ಕತ್ತಾರೆ ಇದನ್ನ ಅಂತ ಹೇಳ್ಬೇಕಾಗತ್ತೆ ನಾನು. ಸುನೀಲ್ ಕುಮಾರ್ ಅವರು ಕೂಡ ಸರ್ ಹಿಂದೆ ನೀವು ಒಂದು ಅವ್ಯಾಚವಾಗಿ ಮಾತನಾಡಿದ್ರಿ ಅಂತ ಅದನ್ನು ಕೂಡ ಉಲ್ಲೇಖ ಮಾಡಿದ್ರಿ. ಈಗ ನೋಡಪ್ಪ, ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಸಾಂದರ್ಭಿಕವಾಗಿ ಮಾತಾಡಿರ್ತೀವಿ, ಅದು ಈ ವಿಚಾರಗಳು ಏನಿರುತ್ತೋ ಅದೇನಾದ್ರೂ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಮಾತಾಡ್ತಾರೆ. ಎಲ್ಲರೂ ಏನು ಅವರ ಇದು ಬರೋದಿಲ್ಲ, ರೂಲ್ ಅಂಡ್ ರೆಗ್ಯುಲೇಷನ್ಸ್ಗೆ ಅವು ತೆಗೆದಾಕ್ತಾರೆ. ಎಲ್ಲರೂ ತೆಗೆದಾಕ್ತಾರೆ. ಆಮೇಲೆ ಓದ್ತಾರೆ ರೆಕಾರ್ಡು, ಈ ಪದ ಸರಿಯಿಲ್ಲ ಅಂತ ತೆಗೆದಾಕ್ತಾರೆ. ಅವನ್ನ ಹಾಕಿರ್ಬೋದು, ಅದನ್ನು ಹುಡುಕೊಂಬಂದರೆ. ಆದರೆ ನಾನು ಇಷ್ಟು ದಿವಸ ವಿಧಾನಸಭೆಯಲ್ಲಿ ಸುಮಾರು 20 ವರ್ಷಗಳ ಕಾಲ ಸುದೀರ್ಘವಾಗಿ ಮಾತನಾಡಿರೋದು ನೀವು ಕೇಳಿದ್ರಿ. ಯಾರ ಬಗ್ಗೆನಾರ ಒಂದು ವಿಚಾರನ ತಾಳತಪ್ಪಾಗಲಿ, ಸುಳ್ಳು ಪ್ರಚೋದನೆ ಮಾಡೋದಾಗಲಿ, ಏನಾರ ಆಧಾರ ರಹಿತವಾಗಿ ಯಾವುದಾರ ಒಂದು ಮಾತನ್ನು, ಒಂದೇ ಒಂದು ಉದಾಹರಣೆಯನ್ನು ನೀವು ಹೇಳಿ. ನೀವು ಮಾಧ್ಯಮದವ್ರ ಸಾಕ್ಷಿ ನೀವು ಹೇಳಿ. ನೀವಿರ್ತೀರ ಅದರೊಳಗೆ, ನೀವು ಹೇಳಿ. ನಾನು ಎಲ್ಲರಾಗಲಿ ನಾನು ಅಸಂಬದ್ಧವಾಗಿ ಕೆಲವು ಸಾರಿ ಸಿಟ್ಟು ಬಂದಾಗ ಮಾತಾಡಿರೋದುಂಟು. ಭಾಷಣ ಮಾಡುವಾಗ ನಾವು ಮನಮುಟ್ಟುವಂತೆ ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ಹೇಳಬೇಕಾದಾಗ ಸ್ವಲ್ಪ ಫೋರ್ಸಬಲಿ ಮಾತಾಡ್ತೀವಿ ಹೊರತು ಅದರಲ್ಲಿ ಇದಿರಲ್ಲ. ನನ್ನ ಕ್ಷೇತ್ರದ ಕೆಲಸ ಆಗಬೇಕಾದ್ರೆ ಮಾತಾಡ್ತೀವಿ. ಮೊನ್ನೆ ಎತ್ತಿನೊಳೆ ವಿಚಾರ ಮಾತಾಡುವಾಗಲೂ ಫೋರ್ಸಬಲಿ ಮಾತಾಡಿದೆ. ಸ್ವಾಮಿ ಹಂಗಲ್ಲ, ನಾವು ಇದಾಗಿ ಹೋಗಿದ್ವಿ, ನಮಗೆ ನ್ಯಾಯ ಕೊಡಿ ಅಂತ ಫೋರ್ಸಾಗಿ ಮಾತಾಡ್ತೀನಿ. ಅದನ್ನು ಬಿಟ್ಟು ನಾವು ಯಾವುದೇ ಜನರ ಮಾನಸಿಕವಾದಂಥ ನೆಮ್ಮದಿ ಹಾಳು ಮಾಡುವಂಥ ಕೆಲಸ ಮಾಡಿಲ್ಲ. ಯಾವತ್ತೂ ಒಂದೇ ಒಂದು ಆ ವಿಧಾನಸಭೆಯಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿ ತೋರಿಸ್ಲಿ. ಮಾತಾಡ್ತೀನಿ, ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತೀನಿ. ಕೆಲವು ಭಾಷೆಗಳಿಗೆ ನಾನಾ ಅರ್ಥಗಳು ಸಿಗಬಹುದು. ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ನೋದನ್ನು ನೀವು ವಿಶ್ಲೇಷಣೆ ಮಾಡಬೇಕೀಗ. ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಎಲ್ಲಾರನ್ನೂ ಬಿಟ್ಟು ಯಾರು ನನಗೆ ಅವ್ರು ಏನು ಹೇಳಲಿಲ್ಲ. ಅವ್ರು ಹೇಳಿದ್ದು ಪ್ರಮಾಣಲು ಸತ್ಯ. ಅವ್ರು ಹೇಳಿದ್ದು ಎಲ್ಲಿಂದ ಏನಿಲ್ಲ ಎಲ್ಲ ಸೂಚನೆಗಳಿದ್ದಾವೆ ಅಂತ ಹೇಳಿರು. ಸೂಚನೆಗಳಿದ್ದಾವೆ.
ಸೂಚನೆಗಳು ಯಾರು ಕೊಟ್ಟರೆ, ಎಲ್ಲಿ ಕೊಟ್ಟರೆ, ಹೆಂಗೆ ಕೊಟ್ಟರೆ ನನಗೆ ಗೊತ್ತಿಲ್ಲ. ನಾನು ಅವ್ರು ಹೇಳಿದರು, ಅದಕ್ಕೋಸ್ಕರ ಹಂಗೆಲ್ಲ ನೀವು ಸೂಚನೆಗಳವೆ ಅಂತೇಳಿ ಹಂಗೆಲ್ಲ ಮಾತಾಡ್ಬೇಡ್ರಪ್ಪ ಅಂತ ಚೆನ್ನಾಗೇ ಮಾತಾಡಿದೆವು, ಚೆನ್ನಾಗೇ ಇದ್ದು, ಹಂಗೆಲ್ಲ ಮಾತಾಡಬೇಡ್ರಿ ಅಂತ. ನೆನ್ನೆನೇ ಅತಿರೇಕಕ್ಕೆ ಹೋಗಿದ್ದು, ನನ್ನನ್ನು ವೈಯಕ್ತಿಕ ಬದುಕನ್ನು ಯಾವತ್ತೂ ಟೀಕೆ ಮಾಡಿರಲಿಲ್ಲ. ಭಾಷಣ ಮಾಡುವಾಗ ಅಡ್ಡಿಪಡಿಸೋರು, ಕೂತ್ಕೊಳ್ರಿ ನಮಗೆ ಗೊತ್ತಿದೆ ನೀವು, ನಾವು ಮಾತಾಡಿವು ಹೋಗಿವೋ ಇದೆ ಇದರಲ್ಲಿ ಇದ್ದೋ. ಬಟ್ ನಿನ್ನೆ ದಿವಸ ನನ್ನ ವೈಯಕ್ತಿಕ ಬದುಕಿಗೆ ಕೈ ಹಾಕಿರು. ಬೆಳಗಾಂನಲ್ಲಿ ಅಂದದ್ದೇನು ನನಗಿಲ್ಲ, ಅದೇನು ಗೊತ್ತಿಲ್ಲ ನನಗೇನು ಇಲ್ಲ. ಇದೇ ಫಸ್ಟ್ ನನ್ನನ್ನು ಆ ಥರ ಎಲ್ಲ ಪ್ರಚೋದನೆ ಮಾಡಿ ಮಾತಾಡಿರೋದು. ನನಗೆ ಕೇಳಂಗೆ ನನ್ನ ಇದರಲ್ಲಿ ಮಾತಾಡಿಲ್ಲ. ನಾನು ಇಲ್ಲದೆ ಇದ್ದಾಗ ಏನಾರ ಮಾತಾಡಿರ್ಬೋದು, ಎಂಥದ್ದೋ ಕಳ್ಳ ಅಂತಾರೆ. ಕಳ್ಳ ಅಂತ ಅಂದ ತಕ್ಷಣ ಪ್ರೂವ್ ಮಾಡಬೇಕಲ್ಲ. ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ? ಅದನ್ನು ಪ್ರೂವ್ ಮಾಡೋಕ್ಕೆ ಹೇಳಿ ಅವರಿಗೆ. ಈಗ ಯಾರ್ಯಾರು ಅಲ್ಲಿ ಕೂಗಿದ್ದಾರೆ ಅವರಿಬ್ಬರೇ ಕೂಗಿರೋರು, ಇನ್ಯಾರನ್ನು ನಾನೇನು ಇದು ಮಾಡೋದಿಲ್ಲ. ಇವರೆಲ್ಲ ಜೈ ಜೈ ಅಂತಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.